ಯಾಕೋಬನಿಗೆ ಸಹಾಯಕನಾಗಿದ್ದ ದೇವರು ನಿನಗೂ ಸಹಾಯಕನಾಗಿದ್ದಾನೆ. ಆದಿಕಾಂಡ ಬರೆದ ಪುಸ್ತಕ 31ನೇ ಅಧ್ಯಾಯ 42ನೇ ವಚನ. ಅಬ್ರಹಾಮನ ದೇವರು ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ದೇವರು ನನ್ನ ಕಷ್ಟವನ್ನ, ನಾನು ಪಟ್ಟ ಪ್ರಯಾಸವನ್ನ ನೋಡಿದ್ದರಿಂದಲೇ ನಿನ್ನೆ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು. ಒಂದು, ಜನರು ನಿಮಗೆ ಮೋಸ ಮಾಡುವಾಗ ದೇವರು ನಿಮ್ಮನ್ನು ಬಿಟ್ಟುಕೊಡಲ್ಲ. ಲಾಬಾನನು ಯಾಕೋಬನಿಗೆ ಮೋಸ ಮಾಡುವಾಗ ನನ್ನ ದೇವರು ಯಾಕೋಬನನ್ನು ಬಿಟ್ಟುಕೊಟ್ಟಿಲ್ಲ. ಅಮ್ಮ, ಈ ಭಾನುವಾರ ಈ ಆಲಯದಲ್ಲಿ ಕೂತ್ಕೊಂಡಂತ ದೇವ್ರ ಮಕ್ಕಳಿಗೆ ದೇವ್ರು ಹೇಳ್ತಾನೆ, ಕೆಲವು ಜನ ನಿಮಗೆ ಹಣ ಮೋಸ ಮಾಡ್ತಾ ಇದ್ದಾರ, ಕೆಲವು ಜನ ನಿಮಗೆ ಆಸ್ತಿ ಮೋಸ ಮಾಡ್ತಾ ಇದ್ದಾರ, ಕೆಲವು ಜನ ನಿಮಗೆ ಜಮೀನು ವಿಷಯವಾಗಿ ಮೋಸ ಮಾಡ್ತಾ ಇದ್ದಾರ, ಕೆಲವು ಜನ ನಿಮಗೆ ಸೈಟ್ ವಿಷಯವಾಗಿ ಮೋಸ ಮಾಡ್ತಾ ಇದ್ದಾರ, ಕೆಲವು ಜನ ನಿಮಗೆ ಜಾಬ್ ವಿಷಯವಾಗಿ ಮೋಸ ಮಾಡ್ತಾ ಇದ್ದಾರ, ಕೆಲವು ಜನ ನಿಮಗೆ ಅಧಿಕಾರದ ವಿಷಯವಾಗಿ ಮೋಸ ಮಾಡ್ತಾ ಇದ್ದಾರ. ಯಾವ ವಿಷಯವಾಗಿ ಜನ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಈ ಭಾನುವಾರ ನಾನು ದೇವರು ಹೇಳ್ತಾನೆ, ನಿಮಗೆ ಮೋಸ ಆಗಲಿಕ್ಕೆ ನಾನು ಬಿಡಲ್ಲ, ನಿಮಗೆ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ, ಹಣ ಮೋಸ ಆಗಲಿಕ್ಕೆ ಬಿಡಲ್ಲ, ಆಸ್ತಿ ಮೋಸ ಆಗಲಿಕ್ಕೆ ಬಿಡಲ್ಲ, ಮನೆ ಮೋಸ ಆಗಲಿಕ್ಕೆ ಬಿಡಲ್ಲ, ಜಾಬ್ ಮೋಸ ಆಗಲಿಕ್ಕೆ ಬಿಡಲ್ಲ. ಯಾಕೋಬನ ಪಕ್ಷ ಇದ್ದ ದೇವರು, ಯಾಕೋಬನಿಗೆ ಸಹಾಯಕನಾಗಿದ್ದ ದೇವರು ನಿಮಗೂ ನಾನು ಸಹಾಯಕನಾಗಿದ್ದೇನೆ. ಗಮನಿಸ್ರಿ, ಯಾಕೋಬನಿಗೆ ಮಾವನಿಂದ ಲಾಬಾನಿಂದ ಮೋಸ ಆಗಿದ್ದು ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ. ಓಕೆ, ಮಗನೇ ಸೋದರ ಸೋದರಿ, ನಮ್ಮನ್ನು ಪ್ರೀತಿ ಮಾಡುವಂತ ಜನರ ಮಧ್ಯದಲ್ಲಿ ನಾವಿದ್ರೆ ನಾವು ಈಸಿಯಾಗಿ ಅಭಿವೃದ್ಧಿ ಆಗ್ತೇವೆ. ನಮ್ಮನ್ನು ಇಷ್ಟಪಡುವಂತ ಜನರ ಮಧ್ಯೆ ನಾವಿದ್ರೆ ನಾವು ಬೆಳೆಯೋದು ಈಸಿ, ನಾವು ಅಭಿವೃದ್ಧಿ ಆಗೋದು ಈಸಿ. ನಮ್ಮನ್ನು ಪ್ರೋತ್ಸಾಹ ಮಾಡುವಂತ ಜನರ ಮಧ್ಯೆ ನಾವಿದ್ರೆ ನಾವು ಅಭಿವೃದ್ಧಿ ಆಗೋದು ಈಸಿ. ನಮ್ಮನ್ನು ಎನ್ಕರೇಜ್ ಮಾಡುವಂತ ಜನರ ಮಧ್ಯೆ ನಾವಿದ್ರೆ ನಾವು ಬೆಳೆಯೋದು ಅಭಿವೃದ್ಧಿ ಆಗೋದು ಈಸಿ. ನಮ್ಮ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡುವ ಜನರ ಮಧ್ಯದಲ್ಲಿ ನಾವಿದ್ರೆ ನಾವು ಅಭಿವೃದ್ಧಿ ಆಗೋದು ಈಸಿ. ನಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದ ಜನರ ಮಧ್ಯದಲ್ಲಿ, ನಮ್ಮ ಅಭಿವೃದ್ಧಿಯನ್ನು ನೋಡಿ ಸಹಿಸದ ಜನರ ಮಧ್ಯದಲ್ಲಿ, ನಮ್ಮ ಅಭಿವೃದ್ಧಿಯನ್ನು ನೋಡಿ ಅಸೂಯೆ ಪಡುವ ಜನರ ಮಧ್ಯದಲ್ಲಿ, ಮೋಸ ಮಾಡುವ ಜನರ ಮಧ್ಯದಲ್ಲಿ, ಅನ್ಯಾಯ ಮಾಡುವಂತ ಜನರ ಮಧ್ಯದಲ್ಲಿ, ವಂಚನೆ ಮಾಡುವಂತ ಜನರ ಮಧ್ಯದಲ್ಲಿ ನಾವು ಬೆಳೆಯೋದು ಅಷ್ಟು ಈಸಿ ಅಲ್ಲ. ನಮ್ಮನ್ನು ತುಳಿದಾಕ್ಬಿಡ್ತಾರೆ. ಆದ್ರೆ ದೇವ್ರು ಹೇಳೋದನ್ನು ಗೊತ್ತಾ, ಅಂತ ಜನರ ಮಧ್ಯದಲ್ಲಿ ಕೂಡ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಯಾಕೋಬನ ಪಕ್ಷ ಇದ್ದ ನಾನು ನಿಮ್ಮ ಪಕ್ಷ ಇದ್ದೇನೆ. ಯಾಕೋಬನಿಗೆ ಸಹಾಯಕನಾಗಿದ್ದ ನಾನು ನಿಮಗೆ ಸಹಾಯಕನಾಗಿದ್ದೇನೆ. ಅಮ್ಮ, ಇನ್ನೊಂದು ಮಾತು ಹೇಳ್ತೀನಿ, ದೋಷ ತಲೆ ಕೆಟ್ಟೋದ್ರ ಆಮೇಲೆ ಹೇಳ್ರಿ. ಯಾರು ನಿಮ್ಮ ಪಕ್ಷ ಇದಾರೋ ಇಲ್ಲ ಗೊತ್ತಿಲ್ಲ, ನನ್ನ ದೇವ್ರು ನಿಮ್ಮ ಪಕ್ಷ ಇದ್ದಾನೆ. ನಿಮ್ಮ ಎತ್ತ ತಾಯಿ ಕೂಡ ನಿಮ್ಮ ಪಕ್ಷ ಇದಾರೋ ಇಲ್ಲ ಗೊತ್ತಿಲ್ಲ, ನಾನು ನಿಮ್ಮ ಪಕ್ಷ ಇದ್ದೇನೆ. ನಿಮ್ಮ ಎತ್ತ ತಂದೆ ಕೂಡ ನಿಮ್ಮ ಪಕ್ಷ ಇದಾರೋ ಇಲ್ಲ ಗೊತ್ತಿಲ್ಲ, ನಾನು ನಿಮ್ಮ ಪಕ್ಷ ಇದ್ದೇನೆ. ನಿಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮ ನಿಮ್ಮ ಪಕ್ಷ ಇದಾರೋ ಇಲ್ಲ ಗೊತ್ತಿಲ್ಲ, ನಾನು ನಿಮ್ಮ ಪಕ್ಷ ಇದ್ದೇನೆ. ನಿಮ್ಮ ಒಡ ಹುಟ್ಟಿದ ಅಕ್ಕ ತಂಗಿ ನಿಮ್ಮ ಪಕ್ಷ ಇದಾರೋ ಇಲ್ಲ ಗೊತ್ತಿಲ್ಲ, ನಾನು ನಿಮ್ಮ ಪಕ್ಷ ಇದ್ದೇನೆ. ಇವತ್ತು ವಾಕ್ಯ ಹೇಳುವಂತ ಪಾಸ್ಟರ್ ಕೂಡ ನಿಮ್ ಪಕ್ಷ ಇದಾರೆ ಗೊತ್ತಿಲ್ಲ, ನಾನು ನಿಮ್ ಪಕ್ಷ ಇದ್ದೇನೆ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಮಗನೇ ಮಗಳೇ, ಸೋದರ ಸೋದರಿ, ಈ ಭಾನುವಾರ ದಿನ ಯಾಕೋಬ 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 ಅಂತ ನಾವೇನು ಕೇಳ್ತಾ ಇದೀವೋ, ಆ ಯಾಕೋಬನ ಏನಾದ್ರೂ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ ಜೀವಂತವಾಗಿ, ಇವತ್ತು ನಮ್ಮ ಆಲಯದಲ್ಲಿ ಇದ್ದಿದ್ರೆ ಮೈಕ್ ತಕ್ಕೊಂಡು ನೀವು ಹೆಂಗ್ ಸಾಕ್ಷಿ ಹೇಳ್ತಾರೋ ಆತನು ಸಾಕ್ಷಿ ಹೇಳ್ತಾ ಇತ್ತು. ಏನಂತ? ನಮ್ಮ ಮಾವ ನನಗೆ ಮೋಸ ಮಾಡಿದ್ದು ಒಂದು ಬಾರಿ ಅಲ್ಲ, ನಮ್ಮ ಮಾವ ನನಗೆ ಮೋಸ ಮಾಡಿದ್ದು 2 ಬಾರಿ ಅಲ್ಲ, 10 ಸಾರಿ ಅವನು ಸಂಬಳ ಕೊಡ್ಲಿಕ್ಕೆ ಮೋಸ ಮಾಡಿದ. ಆದ್ರೆ ಯಾಕೋ ಬೆಳೆಯುವಂತ ಮಾತು ಗೊತ್ತಾ, ಅವನು ಅಷ್ಟು ಎಲ್ಲ ಮಾಡಿದ್ರು ಕೂಡ, ಅಷ್ಟು ಅನ್ಯಾಯ ನನಗೆ ಜರುಗಿದ್ರು ಕೂಡ, ಗಮನಿಸ್ರಿ, ನಾನು ದೇವರನ್ನೇ ಆತಕೊಂಡೆ,
ನಾನು ದೇವರನ್ನೇ ಆತಕೊಂಡೆ. ನಾನು ದೇವರನ್ನ ಆತಕೊಂಡಿದ್ದಕ್ಕೆ ದೇವರಿಗೆ ಸ್ತೋತ್ರ. ನನ್ನ ಮಾವ ನನ್ನಿಂದ ಎಷ್ಟು ದೋಚಿಕೊಂಡನು, ನನ್ನ ಮಾವ ನನಗೆ ಎಷ್ಟು ಮೋಸ ಮಾಡಿದನು, ನನ್ನ ಮಾವ ನನಗೆ ಎಷ್ಟು ಅನ್ಯಾಯ ಮಾಡಿದನು, ಅದಕ್ಕೆ ತಿರುಗಿ 10ರಷ್ಟು ದೇವರು ನನಗೆ ಆಸ್ತಿಯನ್ನು ಕೊಟ್ಟನು. ನಾವೇನ್ ಮಾಡ್ತೀವಿ ಅನೇಕ ಸಾರಿ, ಅವ್ರು ನನಗೆ ಮೋಸ ಮಾಡಿದ್ರು, ಇವ್ರು ನನಗೆ ಮೋಸ ಮಾಡಿದ್ರು, ಅವ್ರು ನನಗೆ ಮೋಸ ಮಾಡ್ದ, ಇವ್ರು ನನಗೆ ಮೋಸ ಮಾಡ್ದ ಅಂತೇಳಿ ನಾವು ಶಾಪ ಹಾಕೊಂಡು ಕೂತ್ಕೊಳ್ತೀವಿ. ಆ ನೋವಿಗೆ ನೀವು ಶಾಪ ಹಾಕೊಂಡು ಕೂತ್ಕೊಳ್ಳೋ ಬದಲು, ಅಯ್ಯ ನಾನು ಮೋಸ ಹೋಗಿದ್ದೀನಿ, ಅಯ್ಯ ನಾನು ನಷ್ಟ ಆಗಿದ್ದೀನಿ, ಅಯ್ಯ ನಾನು ಅನ್ಯಾಯ ಆಗಿದ್ದೀನಿ, ಅಯ್ಯ ನನಗೆ ಸಹಾಯ ಮಾಡಯ್ಯ. ನಾವು ದೇವರನ್ನ ಆತುಕೊಂಡು ಪ್ರಾರ್ಥಿಸೋದಾದ್ರೆ, ನಾವು ಏನು ನಷ್ಟ ಆಗಿದ್ದೀವೋ, ನಾವು ಏನು ಮೋಸ ಹೋಗಿದ್ದೀವೋ, ನಾವು ಎಷ್ಟು ಕಳ್ಕೊಂಡಿದ್ದೀವೋ, ನಮಗೇನು ಎಷ್ಟು ಅನ್ಯಾಯ ಆಗಿದೆಯೋ, ತಿರುಗಿ 1ರಷ್ಟಲ್ಲ 10ರಷ್ಟು ದೇವರು ನಮಗೆ ವಾಪಸ್ ಕೊಡುವ ದೇವರಾಗಿದ್ದಾನೆ. ಒಂದು ಕ್ವಶನ್ ಬಂತು ನನಗೆ ಈ ವಾಕ್ಯ ಓದ್ಬೇಕಾದ್ರೆ. ಏನ್ ಕ್ವಶನ್ ಗೊತ್ತಾ? ಆ ಯಾಕೋಬನ ಬಗ್ಗೆ, ಲಾಬನ್ ಬಗ್ಗೆ, ಅವರಿಬ್ಬರ ಬಗ್ಗೆ ಓದ್ಕೊಂಡು ಬರ್ಬೇಕಾದ್ರೆ, ಹೇಗೆ ಅಷ್ಟು ಅನ್ಯಾಯ ಆದ್ರು, ಅಷ್ಟು ಕಳ್ಕೊಂಡ್ರು, ಅಷ್ಟು ಮೋಸ ಹೋದ್ರು, ಅಷ್ಟು ನಷ್ಟ ಆದ್ರು, ಅಷ್ಟು ಬರಿಗೈಯಾದ್ರು, ಮತ್ತೆ ಹೇಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಆಶೀರ್ವಾದ ಮಾಡ್ತೀನಿ 10ರಷ್ಟು ಆಶೀರ್ವಾದ ಮಾಡ್ತಾನೆ. ಹೇಗೆ ಮಾಡ್ತಾರೆ ಬೈಬಲ್ ಹೇಳುತ್ತೆ. ಏನಂತ ಹೇಳುತ್ತೆ ನೋಡಿ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಈಗ ಓದೋಣ ಆದಿಕಾಂಡ 30ನೇ ಅಧ್ಯಾಯ 42-43. ಹೀಗೆ ಫಲ ಇಲ್ಲದವುಗಳು ಲಾಬಾನನ ಪಾಲಿಗೆ ಬಿದ್ದವು, ಬಲಿಷ್ಠವಾದವುಗಳು ಯಾಕೋಬನ ಪಾಲಿಗೆ ಬಿದ್ದವು. ಯಾಕೋಬನು ಬಹಳ ಸಂಪತ್ತುಳ್ಳವನಾದನು, ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು, ದಾಸಿಯರು, ಒಂಟೆ ಕತ್ತೆಗಳು ಹೇರಳವಾಗಿದ್ದವು. ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಹಲ್ಲೆಲೂಯಾ. ಯಾರು ನಿಮಗೆ ಮೋಸ ಮಾಡ್ತಾರೋ, ಯಾರು ನಿಮಗೆ ಅನ್ಯಾಯ ಮಾಡ್ತಾರೋ, ಯಾರು ನಿಮ್ಮನ್ನು ನಷ್ಟ ಮಾಡ್ತಾರೋ, ಯಾರು ನಿಮ್ಮನ್ನು ವಂಚಿಸ್ತಾರೋ, ಅವರ ಪಾಲು ಬಲಹೀನವಾದವು. ನಿನ್ನ ಪಾಲು ಶ್ರೇಷ್ಠವಾದದನ್ನ ದೇವರು ನಿನಗೆ ಮಾಡುವ ದೇವರಾಗಿದ್ದಾನೆ. ಮೋಸ ಮಾಡುವವರ ಕಣ್ಣು ಮುಂದೆ, ಅನ್ಯಾಯ ಮಾಡುವವರ ಕಣ್ಣು ಮುಂದೆ, ಅಸೂಯೆ ಪಡುವವರ ಕಣ್ಣು ಮುಂದೆ ಆಶ್ಚರ್ಯಕರವಾಗಿ ದೇವರ ಮೇಲೆತ್ತುತ್ತಾನೆ. ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ನಿನ್ನ ಮಾವ ಎಷ್ಟು ಅನ್ಯಾಯಗಾರನಾದರು, ನಿಮ್ಮ ಅತ್ತೆ ಎಷ್ಟು ಕಠಿಣವಾದರು, ನಿನ್ನ ಗಂಡ ಎಷ್ಟು ಕಠಿಣವಾದರು, ನಿನ್ನ ಹೆಂಡತಿ ಎಷ್ಟು ಕಠಿಣವಾದರು, ನನ್ನ ದೇವರು ಅವರನ್ನ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ.